ನಮ್ಮ ನೆಲದಲ್ಲೇ ನಮ್ಮವರಿಗೆ ಅಂದ್ರೆ ಕನ್ನಡಿಗರಿಗೆ ಅಪಮಾನ ಮಾಡುವಂತ ಕೆಲಸ ಮುಂದುವರೆದಿದೆ. ಒಂದಾದ್ಮೇಲೆ ಒಂದು ಘಟನೆ ನಿರಂತರವಾಗಿ ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು, ಅವರಿಗೆ ಮನೆ ಮಠ ಇಲ್ಲೇ ಬೇಕು, ಜೀವನ ಬದುಕು ಇಲ್ಲೇ ಕಟ್ಕೊಳ್ಬೇಕು. ಆದ್ರೆ ನಮ್ಮವರ ಮೇಲೆ ದರ್ಪವನ್ನ ಮೆರಿತಾ ಇದ್ದಾರೆ, ಕನ್ನಡಿಗರ ಮೇಲೆ ಆವಾಜ್ ಹಾಕಲಾಗ್ತಾ ಇದೆ. ಕನ್ನಡ ಬಂದ್ರು ಮಾತಾಡಲ್ಲ ನಾನು ಅಂತ ಹೇಳಿ ದರ್ಪ ದಿಮಾಕನ್ನ ತೋರಿಸ್ತಾ ಇದ್ದಾರೆ. ಎಸ್ಬಿಐ ಚಂದಾಪುರ ಶಾಖೆ ಮಹಿಳಾ ಸಿಬ್ಬಂದಿ ಮ್ಯಾನೇಜರ್ ಅಂತ ಹೇಳಲಾಗ್ತಿದೆ, ಅವ್ರನ್ನ ದರ್ಪವನ್ನ ತೋರಿದ್ದಾರೆ. ಕನ್ನಡ ಮಾತನಾಡಲ್ಲ ಅಂತ ಹೇಳಿ ಮಹಿಳಾ ಸಿಬ್ಬಂದಿ ವಾಗ್ವಾದವನ್ನ ಮಾಡಿದ್ದಾರೆ ಮಹೇಶ್ ಅನ್ನೋ ವ್ಯಕ್ತಿ ಜೊತೆಯಲ್ಲಿ. ಕನ್ನಡ ಮಾತಾಡಲ್ಲ ಏನಿವಾಗ ಅಂತ ಗ್ರಾಹಕನಿಗೆ ನೇರವಾಗಿ ಪ್ರಶ್ನೆಯನ್ನ ಹಾಕಿದ್ದಾರೆ, ಧಮಕಿಯನ್ನ ಹಾಕಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಇದೀಗ ಕರವೇ ಸಿಡಿದೆದ್ದಿದೆ. ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಂದ್ರೆ 10:30 ಆಗಿತ್ತು ಬೆಳಿಗ್ಗೆ, ಸಿಬ್ಬಂದಿ ಇನ್ನೂ ಯಾಕೆ ಕೆಲ್ಸಕ್ಕೆ ಬಂದಿಲ್ಲ, 10:30ಗೆ ಆಲ್ರೆಡಿ ಅವ್ರು ಬಂದಿರಬೇಕಿತ್ತು, ಕೆಲಸ ಆರಂಭ ಮಾಡಬೇಕಾಗಿತ್ತಲ್ಲ ಅಂತ ಮಹೇಶ್ ಅವರು ಕೇಳಿದ್ದಾರೆ ಅಷ್ಟೇ. ಅದಕ್ಕೆ ನಮ್ಮ ಇಷ್ಟ ನಮ್ಮ ಬ್ಯಾಂಕು ಅಂತ ಹೇಳಿ ಅಲ್ಲಿ ತಕರಾರನ್ನ ಆರಂಭ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ. ಇದು ಕರ್ನಾಟಕ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಾಗ ಮಹಿಳಾ ಸಿಬ್ಬಂದಿ ಇದು ಭಾರತ ಅಂತ ಶುರು ಮಾಡ್ತಾರೆ. ಅದಾದ್ಮೇಲೆ ನನಗೆ ಕನ್ನಡ ಬಂದ್ರು ನಾನು ಮಾತಾಡಲ್ಲ ಅಂತ ಹೇಳ್ತಾರೆ. ಅವರಷ್ಟೆಲ್ಲ ಕನ್ನಡಕ್ಕೆ ಅಪಮಾನ ಮಾಡ್ತಾ ಇರುವಾಗ, ಕನ್ನಡಿಗರಿಗೆ ಬೈತಾ ಇರುವಾಗ ಅಲ್ಲೇ ಇರುವಂತ ಇತರೆ ಸಿಬ್ಬಂದಿ ಆಕೆಗೆ ಸಪೋರ್ಟ್ ಮಾಡ್ತಾರೆ ಹೊರತು ಕನ್ನಡ ಭಾಷೆ ಬರುತ್ತೆ ನೀವು ಮಾತಾಡಿ ಅಂತ ಹೇಳೋದಿಲ್ಲ. ಇದೀಗ ತೀವ್ರ ಟೀಕೆಗೆ ಗುರಿಯಾಗಿದೆ, ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ನಾವು ನೋಡಿದ್ವಿ ರೀಸೆಂಟ್ ಆಗಿ, ಅಂದ್ರೆ ಒಂದು ಹೋಟೆಲ್ ಅಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವಂತ ಬರಹವನ್ನ ಬರೆಯಲಾಗಿತ್ತು, ಆ ಮುಖಾಂತರ ಕನ್ನಡಿಗರಿಗೆ ಅಪಮಾನ ಆಗಿತ್ತು. ಸೋನು ನಿಗಮ್ ಕೇಸನ್ನ ನೋಡಿದ್ವಿ. ಇದೀಗ ಅಪ್ಡೇಟ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕನ್ನಡ ಭಾಷೆಗೆ ಬ್ಯಾಂಕ್ ಮ್ಯಾನೇಜರ್ ಏನು ಅಪಮಾನ ಮಾಡಿದ್ರು ಮಹಿಳಾ ಸಿಬ್ಬಂದಿ, ಚಂದಾಪುರ ಎಸ್ಬಿಐ ಶಾಖೆ ಮ್ಯಾನೇಜರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ. ಈ ಬಗ್ಗೆ ಎಕ್ಸ್ ನಲ್ಲಿ ಸಿಎಂ ಪೋಸ್ಟ್ ಅನ್ನ ಹಾಕಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರ್ಗಾವಣೆ ಮಾಡಿದಂತ ಎಸ್ಬಿಐನ ಕ್ರಮಕ್ಕೆ ಸಿಎಂ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಂತಹ ಘಟನೆಗಳು ಮತ್ತೆ ಆಗಬಾರದು, ಮರುಕಳಿಸಬಾರದು ಅಂತ ಸಿಎಂ ಹೇಳಿದ್ದಾರೆ. ಬ್ಯಾಂಕ್ ಉದ್ಯೋಗಿಗಳು ಗ್ರಾಹಕರಿಗೆ ಫಸ್ಟ್ ಗೌರವ ಕೊಡಬೇಕು. ಆರ್ಬಿಐ ಹೇಳಿದೆ 2015ರ ತನ್ನ ಸುತ್ತೋಲೆಯಲ್ಲಿ ಸ್ಥಳೀಯ ಭಾಷೆಗಳಿಗೆ ಫಸ್ಟ್ ಆದ್ಯತೆಯನ್ನ ಕೊಡಬೇಕು. ಹಿಂದಿ ಮತ್ತೆ ಇಂಗ್ಲಿಷಲ್ಲೂ ನೀವು ಕಮ್ಯುನಿಕೇಶನ್ ಮಾಡಿ ಬೇಡ ಅಂತ ಹೇಳಲ್ಲ, ಆದ್ರೆ ಲೋಕಲ್ ಮಟ್ಟದಲ್ಲಿ ಫಸ್ಟ್ ಕನ್ನಡ ಭಾಷೆಗೆ ಆದ್ಯತೆಯನ್ನ ಕೊಡಬೇಕು. ಸಂವಹನ ಅವಾಗ ಪರಿಣಾಮಕಾರಿಯಾಗಿ ಇರುತ್ತೆ, ಗ್ರಾಹಕರಿಗೆ ನೀವು ಹೇಳೋದು ಅರ್ಥ ಆಗುತ್ತೆ ಅಂತ ಅಲ್ಲಿ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದ್ರೂ ಕೂಡ ದರ್ಪವನ್ನ ಮೆರೆದಂತ ಬ್ಯಾಂಕ್ ಮ್ಯಾನೇಜರ್ ಇದೀಗ ತಕ್ಕ ಶಾಸ್ತಿಯನ್ನ ಅನುಭವಿಸಿದ್ದಾರೆ. ಇನ್ನು ಆಕೆಯ ಬಿಹೇವಿಯರ್ ಬಗ್ಗೆನೂ ಕೂಡ ಸಿಎಂ ಮೆನ್ಷನ್ ಮಾಡಿದ್ದಾರೆ. ಸೂರ್ಯನಗರ ಆನೇಕಲ್ ತಾಲೂಕು ಬ್ರಾಂಚ್ನಲ್ಲಿ ಆಗಿರುವಂಥ ಘಟನೆ ಇದು. ಮತ್ತೆ ಎಸ್ಬಿಐನ ಕ್ರಮಕ್ಕೂ ಕೂಡ ಸಿಎಂ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉದ್ಯೋಗಿಗಳಿಗೆ ಸ್ಥಳೀಯ ಭಾಷೆ ಸಂಸ್ಕೃತಿ ಬಗ್ಗೆ ಫಸ್ಟ್ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕರವೇ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ಕೂಡ ತಯಾರಿಯನ್ನ ನಡೆಸಿಕೊಂಡಿತ್ತು. ಕನ್ನಡ ಮಾತನಾಡಲ್ಲ ಅಂತ ಕಿರಿಕ್ ಮಾಡಿದಂಥ ಬೆನ್ನಲ್ಲೇ ಈ ವಿಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ತೀವ್ರ ರೀತಿಯಲ್ಲಿ ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಿತ್ತು. ಇನ್ನು ಸಾಕಷ್ಟು ಘಟನೆಗಳ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಸೋನು ನಿಗಮ್ ಅವರು ಬೆಂಗಳೂರಲ್ಲೇ ಪ್ರೋಗ್ರಾಮಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕನ್ನಡ ಹಾಡು ಹೇಳಿ ಅಂತ ಹೇಳಿ ಅಭಿಮಾನಿಗಳು ಕೇಳೋದು ಸಹಜ. ಇಂತಹ ಸಿಂಗರ್ಗಳು ಬಂದಾಗ ಆಗ ಕನ್ನಡಕ್ಕೆ ಅಪಮಾನ ಮಾಡಿ ಪೆಹಲ್ಗಾಮ್ ದಾಳಿಗೆ ಹೋಲಿಕೆಯನ್ನ ಮಾಡ್ತಾರೆ. ಸೊ ಅವ್ರು ಸಾರಿ ಕೇಳೋ ತನಕ ಬಿಡಲ್ಲ ನಾವು, ಯಾಕಂದ್ರೆ ಕನ್ನಡ ಹಾಡು ಸೋನು ನಿಗಮ್ ಬಾಯಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಆದ್ರೆ ಈ ತರ ದರ್ಪವನ್ನ ನಾವು ಸಹಿಸಲ್ಲ, ಇನ್ಮುಂದೆ ನಿಮ್ಮನ್ನ ಬ್ಯಾನ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ಕ್ಷಮಾಪಣೆಯನ್ನ ಕೇಳ್ತಾರೆ. ಅದಾದ್ಮೇಲೆ ಐಎಫ್ ಸಿಬ್ಬಂದಿ ಯಾವ ರೀತಿ ಕನ್ನಡಿಗರು ತನ್ನ ಮೇಲೆ ದರ್ಪವನ್ನ ಮಾಡಿದ್ದಾರೆ ಅಂತ ಇಡೀ ಚಿತ್ರಣವನ್ನೇ ಬದಲು ಮಾಡಿ ತನಗ ಅಪಮಾನ ಆಗಿದೆ ಅಥವಾ ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ತೋರಿಸೋದಕ್ಕೆ ಹೊರಡ್ತಾರೆ. ಅದಾದ್ಮೇಲೆ CCTV ಫುಟೇಜ್ ಮುಖಾಂತರ ಗೊತ್ತಾಗುತ್ತೆ ಕನ್ನಡಿಗನ ಮೇಲೆ ಆತ ಹಲ್ಲೆ ಮಾಡಿದ್ದು, ಆತನ ವಿರುದ್ಧನೂ ಕೂಡ ಈಗ ಕೇಸ್ ನಡೀತಾ ಇದೆ. ಮತ್ತೊಂದು ಹೋಟೆಲ್ನಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನ ಪದವನ್ನ ಬಳಕೆ ಮಾಡಿದ್ದು. ನಮಗೆ ಸಹನೆಯ ಶಕ್ತಿ ಇದೆ, ಆದ್ರೆ ಎಲ್ಲಿ ತನಕ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದಕ್ಕೂ ಒಂದು ಪೇಷನ್ಸ್ ಇರುತ್ತೆ, ಲಿಮಿಟ್ ಅನ್ನೋದು ಇರುತ್ತೆ. ಈಗ SBI ಮ್ಯಾನೇಜರ್ ಸರದಿ ಈಗ ತಕ್ಕ ಶಾಸ್ತಿ ಆಗಿದೆ, ಬಟ್ ದರ್ಪ ತೋರಿಸ್ತಾ ಇದ್ದಾರಲ್ಲ ಅವ್ರಿಗೆ ಬುದ್ಧಿ ಯಾವ ಥರ ಕಲಿಸ್ಬೇಕು ಅನ್ನೋದು ಈಗಿರುವಂಥ ಪ್ರಶ್ನೆ. ಮಧು, ಈಗ ಬ್ಯಾಕ್ ಟು ಬ್ಯಾಕ್ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬಹುಶಃ ನಾವು ಎಚ್ಚೆತ್ಕೊಳ್ಬೇಕು. ಕಾರಣ ತಮಿಳ್ನಾಡಲ್ಲಿ ಹಿಂಗೆ ಮಾಡಲಿ ನೋಡೋಣ ಯಾವ ಥರ ಟ್ರೀಟ್ ಮಾಡ್ತಾರೆ. ಆ ಎಚ್ಚೆತ್ಕೊಳ್ಳೋದರ ಜೊತೆಗೆ
ಇಂತಹವರಿಗೆ CM ಮೆನ್ಷನ್ ಮಾಡಿರೋ ರೀತಿ ಶಾಖೆಗಳು ಕೂಡ ಆಯಾ ಕಂಪನಿಗಳು ಅಥವಾ ಆಯಾ ಬ್ಯಾಂಕ್ಗಳು ಆಯಾ ಯಾವ ಏನು ಸಂಬಂಧಪಟ್ಟಂಥ ಸಂಸ್ಥೆಗಳಿರ್ತವೆ ಸ್ಥಳೀಯವಾಗಿ ಯಾವ ರೀತಿ ವ್ಯವಹರಿಸಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ಕೊಡ್ಬೇಕಾಗಿರೋ ಆದ್ಯತೆ ಕರ್ತವ್ಯ ಇವತ್ತಿದೆ. ಮತ್ತು ಕರ್ತವ್ಯಕ್ಕೆ ಭಾಷೆ ಬೇಕಿಲ್ಲ. ಅವರು ಕರ್ತವ್ಯ ಪ್ರಜ್ಞೆ ಪ್ರಾಮಾಣಿಕವಾಗಿ ಯಾರೋ ಬಂದು ಕೇಳ್ತಾ ಇದ್ದಾರೆ, ಬಂದಿರೋದೇ ನೀವು ಇರೋದೇ ಸರ್ವಿಸ್ಗೋಸ್ಕರ. ಸೊ ಸರ್ವಿಸ್ಗೆ ನಿಮ್ಗೆ ಸಂಬಳ ಕೊಡ್ತಾ ಇರೋದು. ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಇಂಗ್ಲೀಷಲ್ಲೋ ಹಿಂದಿಲೋ ಅನ್ನೋ ಪ್ರಶ್ನೆ ಇಲ್ಲ. ಕೆಲವು ನೀವು ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ನೀವು ಹೋಗಿರ್ತಾರೆ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮ ಲೋಕಲ್ ಗ್ರಾಮೀಣ ಬ್ಯಾಂಕ್ಗಳು ಬಿಟ್ಬಿಡಿ ಅಥವಾ ಕೋಆಪರೇಟಿವ್ ಸೊಸೈಟಿಗಳು ಬಿಟ್ಬಿಡಿ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇರುವಂಥ ಸಿಬ್ಬಂದಿಗಳ ದರ್ಪ ಮತ್ತು ಅಹಂ ಎಷ್ಟು ಪೀಕಲ್ಲಿರುತ್ತೆ ಅಂದರೆ ಅವ್ರ ಆಟಿಟ್ಯೂಡು, ಅವರು ಪ್ರತಿ ಮಾತಲ್ಲೂ ಕೂಡ ಅವರ ಹಾವ ಭಾವ ಜೆಸ್ಚರ್ಸ್ ಎಲ್ಲದರಲ್ಲೂ ನಾವು ಹೋದ್ರೆ ಯಾರ ಹತ್ರ ಕೇಳಬೇಕು, ನಮಗೂ ಇವ್ರಿಗೂ ಸಂಬಂಧನೇ ಇಲ್ಲ. ನೀವು ಒಬ್ಬ ಎಜುಕೇಟೆಡ್ ಆಗಿ ನೀವು ಹೋದಂಥ ಸಂದರ್ಭದಲ್ಲೇನೆ ಅಲ್ಲಿ ಯಾರ ಹತ್ರ ಕೇಳಬೇಕು, ಏನು ಮಾಡಬೇಕು, ಏನು ರೆಸ್ಪಾನ್ಸ್ ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಅಷ್ಟೊಂದು ಏನು ಪ್ರಕೋಪದಲ್ಲಿ ಕೂತಿರ್ತಾರೆ ಅವರು. ಇನ್ನು ಸಾಮಾನ್ಯ ಜನರು ಹೋದಂಥ ಸಂದರ್ಭದಲ್ಲಿ ಅವರ ಬಟ್ಟೆ ಬರೀ ಹಾವ ಭಾವ ಮತ್ತು ಎಲ್ಲವನ್ನು ಗಮನಿಸಿ ಅಳೆದು ತೂಗಿ ಅವರು ರಿಯಾಕ್ಟ್ ಮಾಡ್ತಾರೆ. ಮತ್ತು ಇವತ್ತು ಕನ್ನಡ ಪರ ಸಂಘಟನೆಗಳ ಒಂದು ಹೋರಾಟ ಅಂಥದ್ದೊಂದು ಶಕ್ತಿ ಸಂಕಲ್ಪದ ಕಾರಣಕ್ಕೆ ಒಂದಷ್ಟು ಲೋಕಲ್ ಆಗೋ ಕೂಡ ಜನರಿಗೆ ಧೈರ್ಯ ಬಂದಿದೆ. ಮತ್ತು ಲೋಕಲ್ ಆಗಿ ಎಲ್ಲರ ಹತ್ರ ಕೂಡ ಇವತ್ತು ಮೊಬೈಲ್ ಇದೆ, ನೆಟ್ ಇದೆ. ಸೊ ಹಾಗಾಗಿ ಲೈವ್ ಮಾಡ್ತಾರೆ, ವಿಡಿಯೋ ತುಣುಕುಗಳನ್ನು ಪ್ರಸಾರ ಮಾಡ್ತಾರೆ, ಆಮೇಲೆ ಅದು ವೈರಲ್ ಆಗುತ್ತೆ, ರಾಜ್ಯವ್ಯಾಪಿ ಅದಕ್ಕೊಂದು ಆಕ್ರೋಶ ವ್ಯಕ್ತ ಆಗುತ್ತೆ, ಸರ್ಕಾರ ಕೂಡ ಸ್ಪಂದಿಸುತ್ತೆ. ಅಂಥದ್ದೊಂದು ಟ್ರೆಂಡ್ ಶುರುವಾಗಿರೋದ್ರಿಂದ ಜನನು ಕೂಡ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬೇರೆ ನಾನು ಹೇಳಿದಂತೆ ಕರ್ತವ್ಯಕ್ಕೆ ಭಾಷೆ ಬೇಕಿಲ್ಲ, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡೋದನ್ನು ಕಲ್ತ್ಕೊಂಡ್ರೆ ನೀವು ನಾನು ಕನ್ನಡ ಮಾತೇ ಆಡಲ್ಲ ಅಂತ ಹೇಳಿದೆ, ಅಟ್ಲೀಸ್ಟ್ ಅವ್ರು ಕೇಳಿದಂತ ಏನು ಕೇಳ್ತಾರಲ್ಲ ಪ್ರಶ್ನೆಗೆ ಸ್ವಲ್ಪ ಸ್ಪಂದನೆಯನ್ನು ಸರಿಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಒಂದು ಬಿಹೇವಿಯರಲ್ ಆದರೂ ಕೂಡ ಜನ ಸರಿಯಾಗಿ ಹೋಗ್ತಾರೆ. ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಭಾಷೆಗಿಂತ ಹೆಚ್ಚಾಗಿ ಅವರ ದರ್ಪ ಮತ್ತು ದೌಲತ್ತುಗಳ ಕಾರಣಕ್ಕೆ. ಇವತ್ತು ಸಿದ್ದರಾಮಯ್ಯ ಅವರು ಬರೀ ಈ ಟ್ವೀಟಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಈಗ ವಿಕ್ರಮಾದಿತ್ಯ ಕೇಸಲ್ಲಿ ಏನಾಯಿತು, ಸ್ಟೇ ತಂದಿದ್ದಾರೆ ಅವರು. ಸ್ಟೇ ವೆಕೆಟ್ ಮಾಡಿ ಅಂತ ಗೌರ್ಮೆಂಟ್ ಅಂದ್ರೆ ಹೋಗಿದೆ ಕೋರ್ಟ್ಗೆ, ಇಲ್ಲ. ಸೊ ಅಂಥ ಕ್ರಮಗಳನ್ನು ಕೂಡ ಮಾಡಬೇಕು. ಸೊ ಇಂಥ ಸಣ್ಣ ಪುಟ್ಟ ಸಿಬ್ಬಂದಿಗಳು ಅವರೆಲ್ಲ ಬಹುಶಃ ಚಂದಾಪುರಕ್ಕಲ್ಲ ಎಲ್ಲೋ ನಾರ್ತ್ಗೆ ಹೋಗ್ಬೇಕು ಅನ್ಕೊಂಡಿದ್ರು, ಅದಕ್ಕೋಸ್ಕರ ಜಗಳಾಡಿದ್ರೆ ಏನೋ, ಆದರೆ ಮತ್ತಿಗೆ ಚಂದಾಪುರಕ್ಕೆ ಹಾಕಿದ್ರೆ ಅಲ್ಲಿಂದ ತೆಗೆದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ದೊಡ್ಡ ದೊಡ್ಡ ಏನು ವ್ಯಕ್ತಿಗಳು ಅಂದ್ರೆ ಯಾರ್ಯಾರಿದ್ದಾರೆ, ಈಗ ಸೋನು ನಿಗಮ್ ಇರ್ಬೋದು, ಅದಕ್ಕೆ ಸ್ಪಂದನೆ ಸಿಕ್ಕಿದೆ ಕನ್ನಡಿಗರಿಂದ. ಮಧು ಹೇಳ್ದಂಗೆ ಪಟೇಲ್, ಈಗ ಒಂದು ಟ್ವೀಟ್ಗೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು, ಅಂದ್ರೆ ನಾವುಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಸರ್ಕಾರದ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ನಿಮಗೆ RBI ಗೈಡ್ಲೈನ್ಸ್ ಇದೆ. ಆಯಾ ರಾಜ್ಯದಲ್ಲಿ ಆಯಾ ಭಾಷೆಗೆ ಪ್ರಾದೇಶಿಕ ಭಾಷೆಗೆ ಗೌರವ ಕೊಡಬೇಕು ಅಂತ ಫಸ್ಟ್ ವರ್ಡ್ ಇದೆ. ಅಂದರೆ ಭಾಷೆಗೆ ಗೌರವ ಕೊಡಬೇಕು. ಈಗ ಅವರಿಗೆ ಕನ್ನಡ ಭಾಷೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಬ್ಯಾಂಕ್ನ ಅನೇಕ ಸಿಬ್ಬಂದಿಗಳಿದ್ದು ಕನ್ನಡ ಬರ್ತಕ್ಕಂಥರಿದ್ರು, ಅವ್ರ ಮುಖಾಂತರ ಅವರಿಗೆ ಆ ಗ್ರಾಹಕರ ಜೊತೆ ವ್ಯವಹಾರವನ್ನು ಮಾಡಬೇಕು. ನಿಮಗೆ ಗ್ರಾಹಕರು ಇರೋದು ತಾನೇ ಬ್ಯಾಂಕ್ ನಡೆಯೋದು, ಅಧಿಕಾರಿಗಳಿಂದ ಬ್ಯಾಂಕ್ ನಡೆಯಲ್ಲ. ಗ್ರಾಹಕರಿದ್ದರೆ ಅವನು ಡೆಪಾಸಿಟ್ ಇಟ್ಟರೆ, ದುಡ್ಡು ತೊಗೊಂಡ್ರೆ, ದುಡ್ಡು ಹಾಕಿದರೆ, ಅವ್ನು ಲೋನ್ ತಗೊಂಡ್ರೆ ಬ್ಯಾಂಕ್ ತಗೊಳ್ಳೋದು, ಅದೇ ಸಂಬಳವನ್ನು ಅವ್ರು ಬರ್ತಕ್ಕಂಥ ಲಾಭದಲ್ಲಿ ಸಂಬಳವನ್ನು ಕೊಡ್ತಕ್ಕಂಥದ್ದು. ನಿಮಗೆ ಸರ್ಕಾರಗಳು ಕೂಡ ನೋಡಿ, ನೀವು ತಮಿಳ್ನಾಡಲ್ಲಿ ನೋಡಿ ಭಾಷೆ ಅಸ್ಮಿತೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಉರ್ದು ಮಾತನಾಡಲ್ಲ, ತಮಿಳ್ ಮಾತನಾಡ್ತಾರೆ, ಅವ್ರ ಭಾಷೆ ಮಾತಾಡಲ್ಲ. ಅಲ್ಲಿ ಓದಂಥವ್ರು ಯಾರೇ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ, ಹಿಂದಿ ರಾಜ್ಯಗಳಿಂದ ಓದಂಥವ್ರು ಅಥವಾ ನಾರ್ತ್ ಈಸ್ಟಿಂದ ಓದಂಥವ್ರು, ತಮಿಳ್ನಾಡು ಅದು ಬ್ಯಾಂಕ್ ಅಧಿಕಾರಿ ಇರ್ಬೋದು, ಕೇಂದ್ರ ಸರ್ಕಾರದ ನೌಕರ ಇರ್ಬೋದು, ಆಟೋಮೆಟಿಕಲಿ ಅವರು 8 ರಿಂದ 1 ವರ್ಷದೊಳಗಡೆ ಅಲ್ಪ ಸ್ವಲ್ಪ ಆ ತಮಿಳು ಭಾಷೆಯನ್ನು ಕಲಿತಾರೆ, ತಮಿಳು ಭಾಷೆಗೆ ಅಲ್ಲಿನ ತಮಿಳಿಗರಾಗ್ತಾರೆ. ಹಾಗಾಗಿ ಯಾರೇ ಇರ್ಬೋದು, ಅವರ ದರ್ಪಗಳು ಮತ್ತೊಂದು ಇರ್ಬೋದು. ಈ ಸಮಸ್ಯೆ ಆಗ್ತಿರೋದೇ ಹಿಂಗೆ. ಕರ್ನಾಟಕದಲ್ಲಿ ಏನಿದೆ, ವಲಸಿಗರು ಬಂದಂಥವರು, ವ್ಯಾಪಾರಕ್ಕೆ ಬಂದಂಥವ್ರು ಅಥವಾ ಉದ್ಯೋಗಕ್ಕೆ ಬಂದವರು, ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳಿರೋದ್ರಿಂದ ಲಕ್ಷಾಂತರ ಜನ, ಕೋಟ್ಯಾಂತರ ಜನರು ಇದ್ದಾರೆ. ಅವ್ರಿಗೆ ಸಮಸ್ಯೆ ಅಂತೇಳಿ ನಾವು ಕನ್ನಡಿಗರು ಎಲ್ಲವನ್ನು ಕೂಡ ಸಹಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಇಂಥ ವಿಷಯಗಳಲ್ಲಿ ಕರ್ನಾಟಕ ಸರ್ಕಾರಗಳು ಒಂದು ಸರಿಯಾದ ಸರ್ಕ್ಯುಲೇಷನ್ನ ಹೊರಡಿಸ್ಬೇಕು. ಎಲ್ಲ ಬ್ಯಾಂಕ್ಗಳಿಗೆ ಯಾವುದೇ ನೀವು ಕಡ್ಡಾಯವಾಗಿ ಕನ್ನಡವನ್ನು ಮಾತನಾಡಬೇಕು ಅಂತೇಳಿ, ಮತ್ತು ನೀವು ಅದನ್ನು ಏರಕ್ಕಾಗಲ್ಲ, ನೀವು ಪ್ರೀತಿಯಿಂದ ಕನ್ನಡವನ್ನು ಕಲಿಬೇಕು ಅಂತ ಹೇಳಿ ಇದು ಮಾಡಬೇಕು. ಈಗಾಗಲೇ ನೋಡಿ, ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗ ಬೆಂಗಳೂರಿನಲ್ಲಿ ಕನ್ನಡ ಕಲಿಸೋ ಅಭಿಯಾನನೇ ಮಾಡಿದೆ. ಆಯಾ ಜಿಲ್ಲಾಡಳಿತ ಮುಖಾಂತರ ಕನ್ನಡ ಅಭಿಯಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಪುರುಷೋತ್ತಮ್ ಬಿಳಿಮಲೆಯವರು ಈಗ ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಕಚೇರಿಗಳಲ್ಲಿ ನೋಂದಾಯಿಸಿಕೊಂಡು 3 ತಿಂಗಳು ಅವರಿಗೆ ಉಚಿತವಾಗಿ ಕನ್ನಡವನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತಿದೆ. ಮತ್ತು ಬೆಂಗಳೂರಿನಲ್ಲಿ ಮಾತಾಡಲ್ಲ ಅಂತ ಆಕೆನೇ ಹೇಳ್ತಾಳಲ್ಲ. ಎಸ್ ಹೌದು, ಅದು ಅವರ ದರ್ಪ. ಅದು ಅಂದರೆ ಇವ್ರು ಏನು ಬೇಕಾದರೂ ಸಹಿಸ್ಕೊಂತಾರೆ. ಇಲ್ಲಿ ಊಟ ಮಾಡ್ತಾರೆ, ಇಲ್ಲಿ ಕನ್ನಡದ ನೆಲ ಬೇಕು, ಕನ್ನಡದ ನೀರು ಬೇಕು, ಇಲ್ಲಿ ಗ್ರಾಹಕರು ಬೇಕು, ಇಲ್ಲಿ ಗ್ರಾಹಕರು ಕೊಡ್ತಕ್ಕಂಥ ಏನು ಡೆಪಾಸಿಟಿಂದ ಇವರಿಗೆಲ್ಲ ಸಂಬಳ ಬೇಕು, ಆದರೆ ಕನ್ನಡ ಮಾತಾಡಲ್ಲ ಅನ್ನೋದು ಅದು ಅವರ ದುರಹಂಕಾರದ ಪರಮಾವಧಿ. ನಾವು ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ ಬಿಳಿಮಲೆಯವರನ್ನ ಅಭಿನಂದಿಸಬೇಕು. ಅವರು ಕನ್ನಡಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕನ್ನಡದ ಬಗ್ಗೆ ಭಾಳಷ್ಟು
ಏನು ಪ್ರೋಗ್ರಾಮ್ಗಳನ್ನ ಕೂಡ ಮಾಡಿರ್ತಕ್ಕಂಥ ಈಗ ಕನ್ನಡವನ್ನು ಈಗಾಗಲೇ ಬೆಂಗಳೂರಿನ ಕಲಿಸೋ ಪ್ರಯತ್ನವನ್ನು ಮಾಡ್ತಿದ್ರೆ ಅದನ್ನು ಜಿಲ್ಲೆಗಳಿಗೆ ಕೂಡ ವಿಸ್ತರಿಸ್ತೀವಿ. ನಾವು ಅನ್ಯ ಭಾಷಿಕರು ಕೂಡ ಕನ್ನಡವನ್ನು ಕಲಿಸೋ ಮುಖಾಂತರ ಇಲ್ಲಿ ವ್ಯಾವಹಾರಿಕವಾಗಿ ಕನ್ನಡ ಮಾತಾಡೋದ್ರಿಂದ ಈ ರೀತಿ ಈಗೊಂದು ಕ್ರಮ ಆಗಿದೆ, ಅಂದ್ರೆ ಈ ತರ ಕ್ರಮಗಳು ಸಾಕಷ್ಟು ಆಗಿದೆ, ಬಟ್ ಬುದ್ಧಿ ಕಲಿಯೋರು ಕಲಿತಿಲ್ಲ. ಬಟ್ ಈ ತರ ಆಗ್ಬೇಕು, ಯಾಕಂತ ಹೇಳಿದ್ರೆ ಆಗೋದ್ರಿಂದ ಏನಾಯ್ತು ನೋಡಿ, ಇವತ್ತು ಆ ಬ್ಯಾಂಕ್ನವರು ವರ್ಗಾವಣೆ ಮಾಡಿದ್ರಿಂದ ಎಲ್ಲ ಅನ್ಯ ಭಾಷಿಕರಿಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲಿ ಕನ್ನಡ ಮಾತಾಡದೇ ಇದ್ರೆ, ನಾವು ಕನ್ನಡಿಗರ ಜೊತೆ ಕನ್ನಡದಲ್ಲಿ ವ್ಯವಹಾರ ಮಾಡ್ತಿದ್ರೆ ನಾಳೆ ನಮಗೂ ಇದಾಗುತ್ತೆ. ಎಚ್ಚರಿಕೆ ಆದ್ರೂ ಇದರಿಂದ ಎಚ್ಚರಿಕೆ ಸಂದೇಶ ರವಾನೆ ಆಗುತ್ತೆ. ಸರ್ಕಾರಗಳು ಇದನ್ನ ಅಲ್ಲಲ್ಲಿ ಆಯಾ ಸಂಸ್ಥೆಗಳಿಗೆ ಕನ್ನಡ ತರಬೇತಿಯನ್ನು ಕೊಡುವಂತೇಳಿ ಸರ್ಕ್ಯುಲರ್ ಹೊರಡಿಸೋದ್ರಿಂದ SBI ಇರಬಹುದಂತದ್ದು ಅಥವಾ ಕೇಂದ್ರ ಮಾರ್ಗಸೂಚಿ RBI ನಿಂದ ಬಂದಿದೆ, ಅದನ್ನ ಫಾಲೋ ಮಾಡ್ತಿಲ್ಲ. ಎಚ್ಚರಿಕೆ ಕೊಟ್ಟಿದ್ದಾಗಿದೆ, ಮುಂದೆ ನಾವು ಫಾಲೋ ಮಾಡೋಣ ಈ ಸ್ಟೋರಿನ. ಥ್ಯಾಂಕ್ ಯು ಪಟೇಲ್, ಥ್ಯಾಂಕ್ ಯು ಮಧು, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ